ಯಲ್ಲಾಪುರದ ಕಲ್ಮಠದ ಶಿವ ಸಾನ್ನಿಧ್ಯ ಸಭಾಭವನದಲ್ಲಿ ಇತ್ತೀಚೆಗೆ ನಡೆದ ವಿಶೇಷ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದ ಶ್ರೀಶೈಲ ಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿರವರು ಮನುಷ್ಯ ಎಷ್ಟೇ ಹಣವಂತನಾಗಲಿ ಅಥವಾ ಅಧಿಕಾರಿಯಾಗಲಿ ಧಾರ್ಮಿಕ ಸಂಸ್ಕಾರವಿದ್ದರೆ ಮಾತ್ರ ಸಮಾಜದಲ್ಲಿ ನಿಜವಾದ ಗೌರವ ಸಿಗಲು ಸಾಧ್ಯ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ದೈವಭಕ್ತಿ, ತಪಸ್ಸು ಹಾಗೂ ಪೂಜೆಯು ದೇವರನ್ನ ಕಾಣುವ ಮಾರ್ಗಗಳಾಗಿದ್ದು ಪ್ರತಿಯೊಬ್ಬರು ಸ್ವಾರ್ಥವನ್ನ ಬಿಟ್ಟು ಸಮಾಜದ ಒಳಿತಿಗಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಇನ್ನು ಶ್ರೀಗಳು ತಾವೀಗಷ್ಟೇ ಪೂರೈಸಿದ ಪವಿತ್ರ ಕೈಲಾಸ ಮಾನಸ ಸರೋವರ ಯಾತ್ರೆಯ ಅನುಭವಗಳನ್ನ ಭಕ್ತರೊಂದಿಗೆ ಹಂಚಿಕೊಂಡಿದ್ದಾರೆ. ಶಿವನ ಕೃಪೆ ಇದ್ದರೆ ಮಾತ್ರ ಇಂತಹ ಪವಿತ್ರ ಯಾತ್ರೆ ಸಾಧ್ಯ ಎಂದು ಹೇಳಿದ ಅವರು, ಈ ಯಾತ್ರೆಯು ಲೋಕ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಎಂದು ವಿವರಿಸಿದ್ದಾರೆ. ಈ ಭಾಗದಲ್ಲಿಯೂ ಸಾಕಷ್ಟು ಅಭಿವೃದ್ಧಿಗಳನ್ನು ನಮ್ಮ ವಿ.ಎಸ್. ಪಾಟೀಲ್ ಮಾಡಿದವರಾಗಿದ್ದಾರೆ. ಬರುವ ದಿನಮಾನಗಳಲ್ಲಿಯೂ ಕೂಡ ಎಲ್ಲರೂ ಕೂಡಿಕೊಂಡು ನಮ್ಮ ಶಿವಲಿಂಗಯ್ಯನವರು ಕೂಡ ಮುಂದುವರಿತಾ ಇರೋದು ಭಾಳ ಒಳ್ಳೆಯ ಸಂಕೇತ. ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ಈ ಭಾಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಮುದ್ದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಅವರು ಪದೋನ್ನತಿಯನ್ನು ಪಡೆದುಕೊಂಡವರಾಗಿದ್ದಾರೆ. ನಮ್ಮ ವಿ.ಎಸ್. ಪಾಟೀಲರು ಈ ಭಾಗದ ಅಧ್ಯಕ್ಷರಾಗಿ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ರಾಜಕೀಯವಾಗಿಯೂ ಕೂಡ ನೆಲೆಯನ್ನು, ಬಲವನ್ನು, ಬೆಲೆಯನ್ನು ಕಂಡುಕೊಂಡಾಗ ಖಂಡಿತವಾಗಲೂ ಅದು ಈಡೇರುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ